ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಕೊಟ್ಟೆ ಎಲೆನ ಹೇಗೆ ಮಾಡೋದು, ಹಲಸಿನ ಎಲೆಯಿಂದ ಕೊಟ್ಟೆನ ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ. ಕರಾವಳಿ ಸೈಡಲ್ಲಿ ತುಂಬ ಫೇಮಸ್ ಆಗಿರುವಂತಹ ಕೊಟ್ಟೆ ಕಡುಬು ತುಂಬ ರುಚಿಕರ ಮತ್ತು ತುಂಬ ಟೇಸ್ಟಿ ಆ್ಯಂಡ್ ತುಂಬ ಸ್ಪೆಷಲ್ ಕೂಡ ಹೌದು. ಯಾಕಂದರೆ ಕರಾವಳಿಯವರಿಗೆ ಕೊಟ್ಟೆ ಕಡುಬು ಅಂತ ಹೇಳಿದರೆ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳಿ. ಸೊ ನೀವು ಕೂಡ ಅದನ್ನು ಒಮ್ಮೆ ಟ್ರೈ ಮಾಡಬೇಕಂತ ನಿಮಗೆ ತುಂಬ ಇಷ್ಟ ಇದ್ದರೆ ಇವತ್ತಿನ ನನ್ನ ವಿಡಿಯೋನ ನೋಡಿ ನಾನು ಇದರಲ್ಲಿ ಕೊಟ್ಟೆ ಕಡುಬನ್ನು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದೇನು ತುಂಬ ದೊಡ್ಡ ಟಾಸ್ಕ್ ಅಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಕೊಟ್ಟೆ ಒಂದು ಇದೆ ಅಂತಾದರೆ ಅಥವಾ ಹಲಸಿನ ಎಲೆ ಒಂದು ಇದೆ ಅಂತಾದರೆ ನಾವು ತುಂಬ ಈಸಿಯಾಗಿ ಮಾಡ್ಬೋದಾದಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟೆ ಕಡುಬನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಕೊಟ್ಟೆ ಕಡುಬು ಮಾಡೋದು ತುಂಬ ಈಸಿ. ಸೊ ಫಸ್ಟಿಗೆ ನಾನು ಉದ್ದಿನಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ. ನಾನು ಈ ಲೋಟದಲ್ಲಿ, ಚಿಕ್ಕ ಲೋಟದಲ್ಲಿ 1/4 ಲೋಟ ಆಗುವಷ್ಟು ಉದ್ದಿನಬೇಳೆನ ನೆನೆಸಿದ್ದೀನಿ. ನಿಮಗೆ ಉದ್ದಿನಬೇಳೆ ಈ ಥರ ಇಡೀ ಉದ್ದಾದರೆ ಅಥವಾ ಗುಂಡುದ್ದು ಅಂತ ಹೇಳ್ತಾರೆ, ಇದಾದರೆ ತುಂಬ ಚೆನ್ನಾಗಿ ಒದಗುತ್ತೆ. ನೀರು ಮಾತ್ರ ಕರೆಕ್ಟಾಗಿ ಹಾಕಬೇಕು ನಾವು. ನಾನಿವಾಗ ಗ್ರೈಂಡ್ರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನೀವು ನಾರ್ಮಲಾಗಿ ಎಷ್ಟೊತ್ತು ನೆನೆಸ್ತೀರಾ ಅಷ್ಟೊತ್ತು ನೆನೆಸ್ಬೋದು. ನಾರ್ಮಲ್ ದೋಸೆ ಇಡ್ಲಿಗೆಲ್ಲ ನಾನು 1 ಅವರ್ ನೆನೆಸಿದ್ದೀನಿ. ನಾನು ನಾರ್ಮಲಿ ಏನು ಮಾಡ್ತೀನಿ, 2 ಸಾರಿ ತೊಳೆದು ನೀರು ಹಾಕಿ ನೆನೆಸಿ ಇಟ್ಬಿಡ್ತೀನಿ. ಆಮೇಲೆ ಮಿಕ್ಸಿ ಮಾಡುವಾಗ ಅಥವಾ ಗ್ರೈಂಡರ್ಗೆ ಹಾಕುವಾಗ ಅದೇ ನೀರನ್ನು ಹಾಕ್ತೀನಿ. ಉದ್ದು ಅರಿಯುವಾಗ ನಾವು ಏನು ಫಸ್ಟಿಗೆ ಒಂದೇ ಸರಿ ಎಷ್ಟು ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕ್ತಾ ಇರಬೇಕು. ಸೊ ನಾರ್ಮಲಾಗಿ ಇದು ಫುಲ್ ನುಣ್ಣಗಾಗೋಕ್ಕೆ ಒಂದು 1/4 ಗಂಟೆಯಿಂದ 20 ನಿಮಿಷ ತನಕ ಬೇಕಾಗುತ್ತೆ. ಅದಕ್ಕೆ ನೀವು ಫಸ್ಟು ಒಂದು 10 ನಿಮಿಷ ತನಕ ಚೂರೇ ನೀರು ಹಾಕ್ತಾ ಇರಬೇಕು. ಆಮೇಲೆ 10 ನಿಮಿಷ ಮತ್ತೆ ನೀರೇನು ಹಾಕೋಕ್ಕೆ ಹೋಗಬಾರ್ದು, ಆವಾಗ ಚೆನ್ನಾಗಿ ಒದಗುತ್ತೆ. ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಕೆಲವರೆಲ್ಲ ಸಾಫ್ಟಾಗಿ ಬರಬೇಕು ಅಂತ ಸೋಡಾ ಎಲ್ಲ ಆ್ಯಡ್ ಮಾಡ್ತಾರೆ ಇಡ್ಲಿಗೆ. ಬಟ್ ನಾವು ಕರೆಕ್ಟಾಗಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ನಾವು ಅದಕ್ಕೆ ಸೋಡಾ ಎಲ್ಲ ಏನೂ ಆ್ಯಡ್ ಮಾಡಬೇಕಂತ ಇಲ್ಲ. ಸೊ ಮಿಡಲಲ್ಲಿ 1-2-3 ಸರಿ ಈ ಥರ ಕೋಲ್ ಹಾಕ್ತಾ ಇರಬೇಕು. ಇಲ್ಲ ಆದರೆ ಅಲ್ಲಲ್ಲಿ ಸಿಕ್ಕೊಂಡಿರುವಂತಹ ಉದ್ದಿನಬೇಳೆ ಹಾಗೆ ಸಿಕ್ಕೊಂಡಿರುತ್ತೆ, ಅದು ಸರಿಯಾಗಿ ನುಣ್ಣಗಾಗಲ್ಲ ಅಥವಾ ಸರಿಯಾಗಿ ಮಿಕ್ಸ್ ಆಗಲ್ಲ. ಸೊ ಸೈಡಲ್ಲಿ ಎಲ್ಲಾದರೂ ಇದ್ದರೆ ಅದನ್ನೆಲ್ಲ ಈ ಥರ 1-2-3 ಸರಿ ಕೋಲ್ ಹಾಕ್ತಾ ಇದ್ದಾಗ ಅದು ಕರೆಕ್ಟಾಗಿ ಎಲ್ಲವೂ ಕೂಡ ಗ್ರೈಂಡ್ರಿಗೆ ಸಿಗುತ್ತೆ. ಇದಕ್ಕೆ ಅಕ್ಕಿ ರವೆನ ನಾನು ಯಾವ ಲೋಟದಲ್ಲಿ ಉದ್ದು ಅಳತೆ ಮಾಡಿದ್ದೀನೋ ಅದೇ ಲೋಟದಲ್ಲಿ 1 ಲೋಟ ಉದ್ದಿಗೆ 2.5 ಲೋಟ ಆಗುವಷ್ಟು ಅಕ್ಕಿ ರವೆನ ಹಾಕ್ತಾಯಿದ್ದೀನಿ. ಕೆಲವರು ಅಕ್ಕಿ ರುಬ್ಬಿ ಹಾಕ್ತಾರೆ, ಬಟ್ ಅಕ್ಕಿ ರವೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಸೊ ಅದಕ್ಕೆ ನಾನು ಈಗ 1/4 ಲೋಟ ಉದ್ದಿನ ಬೇಳೆ ಹಾಕಿದ್ದೆ ಇವತ್ತು. ಸೊ ಅದಕ್ಕೆ 3 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ರವೆ ತೊಗೊಂಡಿದ್ದೀನಿ. ಅದನ್ನು ಫಸ್ಟಿಗೆ ತೊಳೆದಿಟ್ಕೊಂಡ್ಬಿಡ್ತೀನಿ. ಇಲ್ಲಿ ಇವಾಗ ಉದ್ದು ಅರ್ಧ ಆಗೋಷ್ಟರಲ್ಲಿ ಅಕ್ಕಿ ರವೆನ ತೊಳೆದಿಟ್ಕೊಂಡ್ಬಿಡಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ತೆಗೆದಿಟ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಒದಗಿದೆ ಇದು. ಮಿಕ್ಸಿಯಲ್ಲಾದರೆ ಕೆಲವೊಮ್ಮೆ ಇಷ್ಟು ಒದಗಲ್ಲ. ಸೊ ಮಿಕ್ಸಿಯಲ್ಲಾದರೆ ನೀವು ಸ್ವಲ್ಪ ಅಕ್ಕಿ ರವೆನ ಕಡಿಮೆ ಹಾಕ್ಕೊಳ್ಬೋದು, ಗಟ್ಟಿ ಆಗ್ಬೋದು ಅದು. ಅದಕ್ಕೆ ಸ್ವಲ್ಪ ಕಡಿಮೆ ಅಕ್ಕಿ ರವೆನ ಹಾಕ್ಕೊಳ್ಬಹುದು. ಇವಾಗ ಇದನ್ನು ಹೀಗೆ ಕೈಯಲ್ಲಿ ತೆಕ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ಹಾಗೆ ಬಗ್ಸೋಕೆ ಬರೋದಿಲ್ಲ. ಹಿಟ್ಟು ತೆಗೆದ ಮೇಲೆ ಸರಿಯಾಗಿ ಮಿಕ್ಸ್ ಮಾಡಿ ಇಡಬೇಕು. ಅಕ್ಕಿ ರವೆ ಗಂಟು ಆಗಬಾರ್ದು. ನಾವು ತೊಳೆದು ಇಟ್ಕೊಂಡಿರೋದ್ರಿಂದ ಅಲ್ಲಲ್ಲಿ ಗಂಟು ಇರುತ್ತದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಉಪ್ಪನ್ನು ಬೇಕಂದರೆ ಬೆಳಿಗ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು, ಇಲ್ಲ ಆದರೆ ಇವಾಗಲೇ ಹಾಕ್ಬೋದು. ಬಟ್ ಇದನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡೋದೇನು ಬೇಡ. ಕೆಲವ್ರು ಹೇಳ್ತಾರೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿ ಹುಳಿ ಬರಲ್ಲ ಅಂತ. ಸೊ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇಲ್ಲ, ಹಾಗೆ ಮೇಲಿಂದ ಹಾಕಿ ಇಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಹಿಂದಿನ ದಿನ ರಾತ್ರಿನೇ ಅರ್ದು ತೆಗೆದಿಡಬೇಕು ಬೆಳಿಗ್ಗೆ ತನಕ. ಕೊಟ್ಟೆ ಕಡುಬು ಕುಕ್ಕರಲ್ಲಿ ಬೇಕಂದರೆ ಮಾಡಬಹುದು, ಅದರಲ್ಲಿ ಜಾಸ್ತಿ ಕೊಟ್ಟೆ ಇಡೋಕ್ಕಾಗೋದಿಲ್ಲ ನಮಗೆ ಕೆಲವು ಸರಿ. ಸೊ ನಾನು ಈ ಥರ ಅಟ್ಟ ಅಥವಾ ಇಡ್ಲಿ ಮಾಡುವಂತಹ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಫಸ್ಟಿಗೆ ತಳಕ್ಕೆ ನೀರು ಹಾಕ್ಕೊಂಡು ಬಿಡಬೇಕು. ತುಂಬ ಜಾಸ್ತಿ ಏನು ನೀರು ಬೇಡ ಆಗುತ್ತೆ. ಒಂದಿಷ್ಟು ನೀರು ಇಟ್ಟಿದ್ದೀನಿ ಇದರಲ್ಲಿ ತಳದಲ್ಲಿ. ನಮಗೇನು ಒಂದು 15-20 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಹಾಗಾಗಿ ಜಾಸ್ತಿ ನೀರೇನು ಬೇಡ ಆಗುತ್ತೆ. ನೀರು ಹಾಕಿದ ಮೇಲೆ ಈ ಯಂತ್ರನ ಇಟ್ಕೊಂಡು ಗ್ಯಾಸ್ ಹಚ್ಚಿ ಬಿಡಬೇಕು. ಸಣ್ಣ ಉರಿಯಲ್ಲಿ ಇಟ್ಟರೆ ಅದು ಸ್ವಲ್ಪ ಬಿಸಿಯಾಗಿ ಇರುತ್ತೆ ನಾವು ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋದ್ರಲ್ಲಿ. ಇದು ಹಿಂದಿನ ದಿನ ರಾತ್ರಿನೇ ಅರ್ದಿಟ್ಟಿರುವಂತಹ ಇಡ್ಲಿ ಹಿಟ್ಟು.
ಉಪ್ಪೆಲ್ಲ ನಾನು ಆಲ್ರೆಡಿ ಹಾಕಿ ಇಟ್ಟಿದ್ದೀನಿ, ಬಟ್ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಂಬ ನೀರಾಗೂ ಇರಬಾರ್ದು, ಇಷ್ಟು ಗಟ್ಟಿ ಇರಬೇಕಾಗತ್ತೆ. ಇಲ್ಲಾದರೆ ಅದು ಕೊಟ್ಟೆಯಲ್ಲಿ ಇನ್ ಕೇಸ್ ಏನಾದರೂ ಸೈಡಲ್ಲೆಲ್ಲ ತೂತೆಲ್ಲ ಇದ್ದರೆ ಹೋಗುತ್ತೆ ಹೊರಗಡೆ. ನಾರ್ಮಲಿ ಇರೋದಿಲ್ಲ, ಅದು ನಾವು ಕರೆಕ್ಟಾಗಿ ಮಾಡಿರೋದ್ರಿಂದ ಕೊಟ್ಟೆ ಏನೂ ಅದರಲ್ಲಿ ತೂತು ಇರೋದಿಲ್ಲ. ಇದು ನೋಡಿ, ನಾನು ಕೊಟ್ಟೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವಷ್ಟು ನಾನು ಕೊಟ್ಟೆ ಮಾಡೋ ಪ್ರೊಸೀಜರ್ನ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೀನಿ. ಇದರಿಂದ ಹೇಗೆ ಕಡುಬು ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕಬೇಕು. ಇದಕ್ಕೆ ನಾರ್ಮಲಿ ಇದರಲ್ಲಿ ಈ ಥರ ಅಗಲ ಇರಬೇಕಾಗುತ್ತೆ ಬಾಯಿ, ನಮಗೆ ಹಿಟ್ಟು ಹಾಕೋಕ್ಕೆ ಈಸಿ ಆಗುತ್ತೆ. ತುಂಬ ಫುಲ್ ಆಗೋಷ್ಟು ಕೂಡ ಹಾಕಬಾರ್ದು, ಅದು ಸ್ವಲ್ಪ ಉಕ್ಕತ್ತಲ್ಲ, ಆಮೇಲೆ ಫುಲ್ ಆಗುತ್ತಲ್ಲ. ಇಡ್ಲಿ ನಾರ್ಮಲಿ ಉದ್ದು ತುಂಬ ಒದಗಿರೋದ್ರಿಂದ ಸೊ ಒಂದು ಅರ್ಧದಷ್ಟು ಹಾಕಿದರೆ ಸಾಕಾಗತ್ತೆ. ನೋಡಿ, ಅರ್ಧ ಅಂಶ ಆಗುವಷ್ಟು ಹಾಕಿದ್ದೀನಿ ನಾನು. ಇದಕ್ಕೆ ಎಲ್ಲೂ ಕೂಡ ಹೊರಗೆ ಕೂಡ ಬರ್ತಿಲ್ಲ ನೋಡಿ, ಫುಲ್ ಅದು ಈ ಥರ ನಾನು ಲಾಕ್ ಮಾಡಿ ಮಾಡಿರೋದ್ರಿಂದ ಎಲ್ಲೂ ಹೊರಗೆ ಕೂಡ ಬರ್ತಾ ಇಲ್ಲ. ಸೊ ನೀವು ಇದನ್ನು ಡೈರೆಕ್ಟಾಗಿ ಅಟ್ಟದೊಳಗೆ ಇಟ್ಟುಬಿಡ್ಬೋದು. ಸೊ ಸೈಡಿಂದ ಒಂದೊಂದಾಗಿ ಜೋಡಿಸ್ಕೊತ ಬರಬೇಕು. ಸೊ ಈ ಥರ ನಾನು ಎಲ್ಲದನ್ನು ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇವಾಗಲೇ ನಾನು ಏನು 1/4 ಲೋಟ ಉದ್ದು ಹಾಕಿದ್ದೆ ಅಂತ ಹೇಳಿದೆ ಅಲ್ಲ ನಿನ್ನೆ, ಅದಕ್ಕೆ ಇಷ್ಟು ಕರೆಕ್ಟಾಗೇ ಆಗಿದೆ. 10 ಕೊಟ್ಟೆ ಕಡುಬು ಆಗಿದೆ. ನನ್ನದೇನು ತುಂಬ ಮೀಡಿಯಮ್ ಸೈಜ್ ಇದೆ. ಇದು ತುಂಬ ಕೆಲವುದು ಸ್ವಲ್ಪ ಸಣ್ಣನೇ ಇದೆ, ಯಾವುದು ತುಂಬ ದೊಡ್ಡ ಕೂಡ ಇಲ್ಲ. ಸೊ ಇದು ಕರೆಕ್ಟಾಗೇ ಆಗುತ್ತೆ. ಇಷ್ಟ ಆದರೆ ಆರಾಮ್ಸೆ 3 ಜನಕ್ಕಂತೂ ಸಾಕಾಗತ್ತೆ ಇದು. ಸೊ ಇದೀಗ ಗ್ಯಾಸ್ ಉರಿ ಸ್ವಲ್ಪ ದೊಡ್ಡ ಮಾಡಿ, ನೀರು ಕುದಿಯೋ ತನಕ ಸ್ವಲ್ಪ ದೊಡ್ಡ ಇರಬೇಕು. ಇದನ್ನು ನಾವೀಗ ಮುಚ್ಚಿಟ್ರೆ ಆಯಿತು. ನೀರು ಒಂದು ಕುದಿ ಬಂದ ಮೇಲೆ ಇಲ್ಲಿ ಹಬೆ ಹೋಗೋದು ಗೊತ್ತಾಗುತ್ತಲ್ಲ ನಮಗೆ, ಆ್ಯಂಡ್ ಸೌಂಡ್ ಕೂಡ ಕೇಳುತ್ತೆ. ಒಂದು ಕುದಿ ಬಂದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 15ರಿಂದ 20 ನಿಮಿಷ ಬೇಯಿಸಬೇಕಾಗತ್ತೆ. ಇವಾಗ ಮುಚ್ಚಿ ಇಟ್ಬಿಡ್ತೀನಿ. ನಾನು 20 ನಿಮಿಷ ಆಗಿದೆ ಈಗ ಇದನ್ನು ಇಟ್ಟು. ಇವಾಗ ತೆಗೆದು ನೋಡ್ತಾ ಇದ್ದೀನಿ. ನೋಡಿದರೆ ಆಲ್ಮೋಸ್ಟ್ ಬೆಂದಿದೆ ಅದು. ನಾನು ಜಸ್ಟ್ ಒಂದು ಸ್ಪೂನ್ ಹಾಕಿ ನೋಡ್ತಾ ಇದ್ದೀನಿ. ನೋಡಿ, ಏನೂ ಅಂಟಿಲ್ಲ, ಅಂದರೆ ಅದು ಕರೆಕ್ಟಾಗಿ ಬೆಂದಿದೆ. ಇದು ಈ ಥರ ನಾನು ಯಾಕೆ ಬಿಟ್ಟಿದ್ದೀನಿ ಅಂತ ಹೇಳಿದರೆ, ನಮ್ಗೆ ಇವಾಗ ಬಿಸಿ ಇರುವಾಗ ಹೀಗೆ ಎಲೆ ತೆಗಿಯೋದಕ್ಕಿಂತ ಈ ಥರ ಇದನ್ನ ಹಿಡ್ಕೊಂಡು ತೆಗಿಯೋದು ಈಸಿ ಆಗುತ್ತೆ. ಇದನ್ನು ತುಂಬ ಬಿಸಿ ಇರುವಾಗಲೇ ಬಿಡಿಸೋಕ್ಕೆ ಹೋಗಬಾರ್ದು, ತುಂಬ ಅದು ಪುಡಿ ಪುಡಿ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಫಸ್ಟಿಗೆ. ನೋಡಿ, ಅಷ್ಟು ಕಡುಬು ತೆಕ್ಕೊಂಡಾಗಿದೆ ನಾನೀಗ. ಚೆನ್ನಾಗಿ ಬೆಂದಿದೆ, ಸ್ಮೆಲ್ ಕೂಡ ಸಖತ್ತಾಗಿ ಬರ್ತಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸ್ಬಹುದು. ತುಂಬ ಬಿಸಿ ಇರುವಾಗಾದರೆ ಫುಲ್ ಪುಡಿ ಪುಡಿ ಆಗುತ್ತೆ. ಈ ಥರ ಒಂದೊಂದೇ ಎಲೆನೇ ಬಿಡಿಸ್ಕೊತಾ ಬರಬೇಕು. ನೋಡಿ, ಇಷ್ಟು ಕ್ಲಿಯರಾಗಿ ಬರ್ತಿದೆ ಇದು. ಬಿಸಿ ಬಿಸಿ ಇರುವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನಮ್ಮ ಊರಲ್ಲೆಲ್ಲ ನಾರ್ಮಲಿ ಗಣೇಶ ಚೌತಿಗೆಲ್ಲ ಮಾಡ್ತಾರೆ. ಇದನ್ನು ದೇವರಿಗೆ ನೈವೇದ್ಯಕ್ಕಂತ ಇದನ್ನು ಮಾಡ್ತಾರೆ. ಇದರ ಜೊತೆ ಕಾಯಿ ಹಾಲು ಮಾಡ್ತಾರೆ, ಅದು ತುಂಬ ಟೇಸ್ಟಿ ಆಗಿರುತ್ತೆ ಕಾಂಬಿನೇಷನ್. ಇಲ್ಲಾದರೆ ನೀವು ಮಾವಿನಕಾಯಿ ಚಟ್ನಿ, ಸಾಂಬಾರ್ ಯಾವುದ್ರ ಜೊತೆ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿದ್ರಲ್ಲ, ಕರಾವಳಿ ಸ್ಪೆಷಲ್ ಆಗಿರುವಂಥ ಹಲಸಿನ ಕೊಟ್ಟೆ ಕಡುಬು, ಹಲಸಿನ ಎಲೆಯ ಕೊಟ್ಟೆ ಕಡುಬು ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಜನ ಇದನ್ನ ಇಷ್ಟಪಟ್ಟಿರ್ತೀರಿ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂತ ಹೇಳಿದರೆ ಇದು ಏನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು, ಟೇಸ್ಟಲ್ಲಿ ಕೂಡ ನಾರ್ಮಲ್ ಇಡ್ಲಿಕ್ಕಿಂತ ತುಂಬಾ ಡಿಫ್ರೆಂಟು ಟೇಸ್ಟ್ ಕೊಡುವಂಥದ್ದು. ಇದನ್ನು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ. ನಿಮಗೆ ಕೊಟ್ಟೆ ಎಲ್ಲ ಬೇಕಂದರೆ ಮಂಗಳೂರು ಸ್ಟೋರು, ಉಡುಪಿ ಸ್ಟೋರೆಲ್ಲ ಇದ್ದರೆ ನಿಮ್ಮ ಮನೆ ಹತ್ರ, ಅಲ್ಲಿ ಸಿಗುತ್ತೆ. ಅಲ್ಲಿ ಕೇಳಿದರೆ ಇನ್ ಕೇಸ್ ಅಲ್ಲಿ ಇಲ್ಲಾದರೂ ಕೂಡ ಅವರು ತರಿಸಿ ಕೊಡ್ತಾರೆ. ಎಲೆನ ಬೇಕಂದರೆ ತರಿಸಿ ಕೊಡ್ಬೋದು, ಇಲ್ಲಾದರೆ ಕೊಟ್ಟೆನೇ ತರಿಸಿ ಕೊಡ್ಬೋದು ಡೈರೆಕ್ಟಾಗಿ. ಸೊ ಅದನ್ನು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ಇಡ್ಲಿಯ ಬದಲಿಗೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನನಗೆ ತಿಳಿಸಿ. ಅದರ ಟೇಸ್ಟ್ ಹೇಗಿದೆ, ಅದು ಎಷ್ಟು ಇಷ್ಟ ಆಯಿತು ನಿಮಗೆ ಅನ್ನೋದನ್ನು ನನಗೆ ತಿಳಿಸಿ. ಹೀಗೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.